ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾನಗಲ್ ಗ್ರಾಮದಲ್ಲಿ ಶಿಥಿಲವಾಗಿದ್ದ ಮಾರಮ್ಮ ದೇವಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ 48 ದಿನಗಳ ಮಂಡಲ ಪೂಜೆಯನ್ನು ನೆರವೇರಿಸಿದ ನಂತರ ಮಾರಮ್ಮ ದೇವಿಯ ಹರಿಸೇವೆ ಕಾರ್ಯಕ್ರಮವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಪರಮಶಿವಯ್ಯರವರ ನೇತೃತ್ವದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಅದ್ದೂರಿಯಾಗಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಮಟೆ ವಾದ್ಯ ಸಮೇತ ವೀರಗಾಸೆ ನೃತ್ಯದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಸನ್ಮಾನ್ಯರೇ, ನಾಡ ಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ವಂಶಜರು ಆಳಿಬಾಳಿದ್ದ ಮಾಗಡಿ ಸೀಮೆಯ ಮಾನಗಲ್ ಗ್ರಾಮದ ಗ್ರಾಮದೇವತೆ ಮಾರಮ್ಮ ದೇವಿಯ ಸನ್ನಿಧಿನಲ್ಲಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಸಕಲ ಚರಾಚರ ಜೀವಿ ಜಂತುಗಳ ಕಲ್ಯಾಣಕ್ಕಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಅನ್ನದಾತರೆಲ್ಲ ಸೇರಿ ಇವತ್ತು ಊರ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಇದೊಂದು ಚಾರಿತ್ರಿಕ ಗ್ರಾಮ. ಪುರಾತನ ಕಾಲದಿಂದಲೂ ಕೂಡ ಸಂಸ್ಕೃತ ಪಂಡಿತರು ಬಾಳಿ ಬದುಕಿದ್ದಂಥ ಗ್ರಾಮ. ಮಾನಗಲ್ ಕೃಷ್ಣರಾಯರಂತಹ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದಂಥ ಈ ಗ್ರಾಮದ ಚರಿತ್ರೆಯನ್ನು ದಾಖಲೆ ಮಾಡಿದ್ದಾರೆ. ಬೆಟ್ಟದ ಮೇಲೆ ಇರ್ತಕ್ಕಂಥ ಗುಹಾಂತರ ಶಂಕರಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ವೀರಭದ್ರ ಸ್ವಾಮಿ ದೇವಸ್ಥಾನ ಇರ್ಬೋದು, ಮಾರಮ್ಮ ದೇವಿ ದೇವಸ್ಥಾನ ಇರ್ಬೋದು. ಇನ್ನು ರೈತಾಪಿ ವರ್ಗದವರು ಮತ್ತು ಸಮಸ್ತರು ಕೂಡ ಸಂತೋಷದಿಂದ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡಿ ಬದುಕ್ತಾ ಇರತಕ್ಕಂಥ ಗ್ರಾಮ ಹಿನ್ನೆಲೆ ಆಯಿತು. ಸೊ ಇವತ್ತು ನಡೀತಾ ಇರತಕ್ಕಂಥ ಊರ ಹಬ್ಬ ಗ್ರಾಮದೇವತೆ ಹಬ್ಬದ ಬಗ್ಗೆ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಈ ಗ್ರಾಮದಲ್ಲಿ ತುಂಬ ಹಿರಿಯರಿದ್ದಾರೆ. ಅದರಲ್ಲಿ ಮೊದಲಿಂದಲೂ ಕೂಡ ಮಾನಗಲ್ ಬೋರ್ಲಿಂಗೇಗೌಡರು, ವಿಧಾನ ಪರಿಷತ್ ಸದಸ್ಯರಾದಂಥ ಆ ದೇವೇಗೌಡರು ಮತ್ತು ಚಲುವೈ ಮಾಸ್ಟ್ರು, ಇನ್ನೂ ಪೂರ್ವಿಕರೆಲ್ಲ ಇದ್ದಾರೆ. ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಊರು ಕಟ್ಟಿ ಉಗ್ಗಿ ಒಯ್ದಂಥ ಎಲ್ಲರನ್ನ ಚಿರಸ್ಮರಣೆಯನ್ನು ಮಾಡ್ತಾ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಹಬ್ಬದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕಂತ ಮನವಿ. ನಮಸ್ಕಾರ ಸರ್. ಇದು ಗ್ರಾಮ ದೇವತೆ ಮಾರಮ್ಮ ದೇವಿದ ಪ್ರತಿಷ್ಠಾಪನೆ ಮಾಡಿಸಿದಾಗ ಒಂದು ಹಳ್ಳಿಯವರೆಲ್ಲ ಸೇರಿ ಒಂದು ಏನು ಹರವಂಟಿಗೆ ಮಾಡಬೇಕಂತ ಹೇಳಿ ಎಲ್ಲ ಪ್ರಯತ್ನ ಪಟ್ವಿ. ಅವಾಗ ಮಾಡೋಕ್ಕಾಗಲಿಲ್ಲ. ಈಗ ಕಾಲ ಕೂಡಿ ಬಂದಿದೆ. ಇದು ಹಬ್ಬ ಏನಲ್ಲ. ಅಮ್ಮನಿಗೆ ಮೊನ್ನೆ ಅಭಿಷೇಕ ಮಾಡಿ 48 ದಿನಗಳ ಪೂಜೆಯನ್ನು ಮಾಡಿ 48 ಜನ ಪೂಜೆ ಎಲ್ಲ ಮುಗಿದ ಮೇಲೆ
ಒಂದು ಹರಿಸೇವೆ ಮಾಡಬೇಕಂತೇಳಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳ ಒತ್ತಾಯದ ಮೇರೆಗೆ ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಆಸೆಪಟ್ಟು ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟು. ಹಾಗಾಗಿ ನಮ್ಮ ಊರಿನ ಗ್ರಾಮದ ಎಲ್ಲ ಹುಡುಗರುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲ ಮುಖಂಡರುಗಳಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ ಸರ್. ಬೇರೆ ಇದು ಪರಮೇಶ್ವರಯ್ಯನವ್ರಿಗೆ ಧನ್ಯವಾದಗಳು. ಬೇರೆ ಯಾರು ಮಾತಾಡ್ತೀರಿ? ಗ್ರಾಮದ ಬಗ್ಗೆ ಹೇಳಿ ಯಾರಾದರೂ. ನೀವು ಮಾತಾಡಿ. ಹೇಳ್ತೀನಿ ಸರ್. ಹಿಂದೆ ಇದೇ ಜಾಗದಲ್ಲಿ ಚೋಳರು ಕಟ್ತಂಥ ಒಂದು ಕಲ್ಲಿನ ಮಂಟಪ ಇತ್ತು. ಆ ಮಂಟಪ ತೆರವು ಮಾಡಿ ಊರಿನವರೆಲ್ಲ ಸೇರಿಕೊಂಡು ಮತ್ತೆ ಒಂದು ದೇವಸ್ಥಾನ ಕಟ್ಟಿದ್ರು ಸಣ್ಣದಾಗಿ. ಮತ್ತು ಅದನ್ನು ತೆರವು ಮಾಡಿ ದೊಡ್ಡದಾಗಿ ದೇವಸ್ಥಾನ ಕಟ್ಟಿದ್ವಿ. ನಮಗೆ ಸ್ವಲ್ಪ ಪೂಜಾರ ಸಮಸ್ಯೆ ಆಗಿ ಇಲ್ಲಿ ಪೂಜೆ ಮಾಡೋಂಥವ್ರು ಯಾರೂ ಇಲ್ದಂಗೆ ಆದರು. ಲಾಸ್ಟ್ ಒಂದು 2 months ಬ್ಯಾಕು ಗೌಡಗೆರೆ ಬಸಪ್ಪನ ಕರ್ಕೊಂಬಂದು ಇವ್ರನ್ನ ಯೋಗೇಶ್ ಅಂದ್ಬಿಟ್ಟು ಪೂಜಾರಪ್ಪ ಅವರು ಇವರೊಬ್ಬರನ್ನ ಆಯ್ಕೆ ಮಾಡ್ತು ಬಸವಣ್ಣ. ಮತ್ತು ಕೊಂಡ ಆಯ್ಕೆ ಅಂತೇಳಿ ಇವರ ಮೂರ್ತಿ ಅಂತೇಳಿ ಇವರೊಬ್ಬರನ್ನ ಆಯ್ಕೆ ಮಾಡ್ತು. ಇವರಿಬ್ಬರು ಈಗ ನಮ್ಮಲ್ಲಿ ಪೂಜಾ ಕೈಂಕರ್ಯಗಳು ಮಾಡೋದಕ್ಕೆ ತುಂಬ ಯಶಸ್ವಿಯಾಗಿ ಚೆನ್ನಾಗಿ ತುಂಬ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವಸ್ಥಾನ ಇದೇ ರೀತಿ ಮುಂದುವರಿಲಿ ಹಾಗೂ ಜನಗಳಿಗೆ ಒಳ್ಳೆಯದಾಗಲಿ, ಮಾನಗಲ್ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.